ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಮ್ಮ ಊರಲ್ಲಿ ಇದೀನಿ. ಇವತ್ತೊಂದು ಪೂಜೆ ಮಾಡ್ತಾ ಇದ್ದಾರೆ, ಲಕ್ಷ್ಮೀ ಪೂಜೆ. ಇದನ್ನ ಶ್ರಾವಣ ಶುಕ್ರವಾರದಿಂದ ಲಾಸ್ಟ್ ಶುಕ್ರವಾರ ಮಾಡ್ತಾರೆ. ಪ್ರತಿ ವರ್ಷ ಮಾಡ್ತಾರೆ. ಲಾಸ್ಟ್ ಇಯರ್ ಬ್ಲಾಗ್ ಮಾಡಿದೆ, ಸೊ ಈ ವರ್ಷನೂ ಬ್ಲಾಗ್ ಮಾಡ್ತಾ ಇದ್ದೀನಿ. ನೋಡೋಣ ಹಿಂಗೆ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ನಾನಂತೂ ಏನೂ ಮಾಡಿಲ್ಲ ಇದುವರೆಗೂ. ಇನ್ನ ಸ್ಟಾರ್ಟ್ ಮಾಡ್ತೀನಿ ಕೆಲಸ ಮಾಡೋದಕ್ಕೆ. ಸೊ ನೈಟ್ ಎಲ್ಲ ರೆಡಿ ಮಾಡೋಣ ಅನ್ಕೊಂಡ್ವಿ, ಬಟ್ ಆಗ್ಲಿಲ್ಲ. ಹಂಗೆ ಎಲ್ಲರೂ ಬಂದಿದ್ರು, ಮಾತಾಡ್ಕೊಂಡು ಊಟ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ಸೊ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅವರೆಲ್ಲ. ಆ್ಯಂಡ್ ನಾನು ಸ್ವಲ್ಪ ಅಡುಗೆಗೆಲ್ಲ ಹೆಲ್ಪ್ ಮಾಡಿ ಬಂದಿದ್ದೀನಿ. ಈಗ ತೋರಿಸ್ತೀನಿ ರೀ ನಮ್ಮ ಊರಲ್ಲಿ ಹೆಂಗಿದೆ ಲೊಕೇಶನ್ ಅಂತ. ನೋಡಿ ನಮ್ಮ ಮನೆ ನೇಚರು, ಅಕ್ಕಪಕ್ಕ ಸುತ್ತಮುತ್ತ. ಸೊ ಇದೆಲ್ಲ ನಮ್ಮ ಮನೆ ಸುತ್ತ ಇರೋ ನೇಚರು ಸಕ್ಕತ್ತಾಗಿದೆ. ಇದು ನಮ್ಮ ಮನೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅವರು. ಚೂರು ರೆಡಿ ಮಾಡಿದ್ರು, ಸೀರೆ ಎಲ್ಲ ಉಡಿಸಿದ್ರು, ಬಟ್ ಅದೇನು ಕರೆಕ್ಟಾಗಿ ಆಗಿಲ್ಲ. ಸೊ ಈಗ ನಾನು ಉಡಿಸ್ತೀನಿ, ನಾನು ಕರೆಕ್ಟಾಗಿ ಉಡಿಸ್ತೀನಿ ಅಂತ. ಸೊ ಇವಾಗ ಅರ್ಧ ಸೀರೆ ಉಡ್ಸಾಯ್ತು, ಇನ್ನೊಂದು ಅರ್ಧ ಇದೆ. ಏನ್ ಕಾಣಿಸ್ತಾನೆ ಇಲ್ಲ ನೀನು. ಬೆಳಕಿಗೆ ಬಾ. ನಮ್ ಡ್ಯಾಡಿ ರೆಡಿ ಆಗಿರೋದು ನೋಡಿ, ಹೊಸ ಲುಂಗಿ. ಬ್ಲಾಗ್ ಕಂಟೆಂಟ್ ಕೊಡ್ತಿದ್ದಾರೆ ನಮ್ ಡ್ಯಾಡಿ. ರೆಡಿ ಮಾಡಿ ಕೊಟ್ಟಾಗ ಬದನೆಕಾಯಿ ಮಾಡೈತೆ. ಸ್ಕೂಬಿ ಮಮ್ಮ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಮ್ಮ. ಇವಾಗ ಸೀರೆ ಉಡಿಸ್ತಾ ಇದ್ವಲ್ಲ, ಅರ್ಧಕ್ಕೆ ಬಿಟ್ಟು ಬಂದಿದ್ದೀನಿ. ಯಾಕಂದ್ರೆ ಅದಕ್ಕೇನೋ ಕೋಲ್ ಬೇಕಂತೆ ಒಂದು. ಸೊ ಅದಕ್ಕೋಸ್ಕರ ನಾನು ಉಡಿಸ್ತಾ ಇಲ್ಲ, ನಾನು ಉಡಿಸ್ತಾ ಇಲ್ಲ, ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ತಗೊಳ್ಳಿ, ಅಷ್ಟೇ ಸಾಕಾ? ಇಲ್ಲ, ಏನು ಕೆಲಸ ಮಾಡಿಲ್ಲ ಇವನು, ಏನು ಕೆಲಸ ಮಾಡಲ್ಲ ಇವನು, ಬರೀ ಮನಗದೆ. ಸೊ ಒಂದು ರೇಂಜ್ ಕಂಪ್ಲೀಟ್ ಆಯಿತು ಸೀರೆ. ಸೊ ಇವಾಗ ಇನ್ನು ಮಿಕ್ಕಿದೆಲ್ಲ ಮಾಡ್ಕೋಬೇಕು ಅಲಂಕಾರ. ಬಿಕಾಸ್ ಸೀರೆ ಉಡ್ಸೋದು ದೊಡ್ಡ ಮೇಜರ್ ಕೆಲಸ ಇದು. ಇದೊಂದ್ಸತಿ ಕೂತ್ಕೊಳ್ಳಲ್ಲ, ಒಂದೊಂದ್ಸತಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಬಟ್ ಈ ಸೀರೆ ಸಿಕ್ಕಾಬಿಟ್ಟು ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಸಿಲ್ಕು ಚೆನ್ನಾಗಿದೆ. ನೆಕ್ಸ್ಟ್ ಇದೆಲ್ಲ ಆಮೇಲೆ ಹಾಕೋಣ. ಹಾಕ್ಬಿಡೋಣ. ಅಪ್ಪಿ ಇದು ನಾವು ಇದನ್ನ ಮಾಡ್ಬೇಕಿತ್ತಲ್ಲ, ಲಚ್ಚಿ. ಎಲ್ಲ ಎಷ್ಟು ಗಲೀಜ್ ಮಾಡಿದ್ದಾರೆ ಇದೆಲ್ಲ.
ಪೂಜೆ ಎಲ್ಲ ಮುಗೀತು. ತುಂಬಾ ಚೆನ್ನಾಗಾಯ್ತು. ಸುಮಾರು ಜನ ಬಂದಿದ್ರು ಅಂಡ್ ಎಲ್ರು ಮೀಟ್ ಮಾಡಿದ್ವಿ. ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಿದ್ವಿ. ಐ ಹೋಪ್ ಸೊ ನಿಮ್ಗೆ ಈ ಪುಟಾಣಿ ಬ್ಲಾಗ್ ಇಷ್ಟ ಆಗತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಬಾಯ್.